ಜೆರ್ಸಿ ಲಾಂಚ್ ಆಗಿರ್ಬೋದು, ಟ್ರೋಫಿ ಲಾಂಚ್ ಆಗಿರ್ಬೋದು, ಹಾಗೂ ಗ್ರೂಪ್ಗಳನ್ನ ಡಿವೈಡ್ ಮಾಡಿ ಟೈರ್ ಲಿಸ್ಟ್ ಹಾಕಿರೋದ್ರಿಂದ ಹಿಡಿದು IPL ಮಾದರಿ ಒಂದು ಫೀಲ್ ಕೊಡಬೇಕು. ಪಂದ್ಯಾಟಗಳು ಅತ್ತಿಬೇಲೆಯ ಭಾಗದ ಮೈದಾನದಲ್ಲಿ ಪ್ರಾರಂಭವಾಗಲಿದ್ದು ಇದರಲ್ಲಿ 24 ತಂಡಗಳು ಭಾಗಿಯಾಗ್ತಾ ಇದೆ. 8ನೇ ತಾರೀಕು ಇನಾಗ್ರೇಷನ್ ಮ್ಯಾಚ್ಗೆ ನೀವು 810 ಜನ ಏನೋ ಅನ್ಶೋಲ್ಡ್ ಪ್ಲೇಯರ್ ಆಗಿದ್ದೀರಾ, ಅವರೆಲ್ಲರೂ ಬರಬೇಕು. ನಮ್ಮ SF ಕಮಿಟಿಯಿಂದ ಇದೊಂದು ಎಲ್ಲ ಟೆನ್ನಿಸ್ ಬಾಲ್ ಆಟಗಾರರಿಗೆ ಒಂದು ಲೈಫ್ ಕೊಡ್ತಾ ಇದ್ದೇವೆ. ಪ್ರತಿ ಕರ್ನಾಟಕದಲ್ಲಿ ಪ್ರತಿ ತಾಲೂಕು ಆನೇಕಲ್ ಬಗ್ಗೆ ಮಾತಾಡಬೇಕು. ಎಲ್ಲ ಗ್ರೌಂಡ್ಸಲ್ಲೂ ಎಲ್ಲರೂ ಬಂದು ಮ್ಯಾಚು ನೋಡಬೇಕಾಗಿ ವಿನಂತಿಸ್ತೀನಿ. ಪಾಲ್ಗೊಂಡಿರುವಂಥ ಎಲ್ಲ 24 ತಂಡ ಇದಕ್ಕೆ ಆಲ್ ದ ಬೆಸ್ಟ್ ನಾನು ಹೇಳ್ತೇನೆ. ಸೊ ತುಂಬ ಚೆನ್ನಾಗಿ ನಡೀತಾ ಇದೆ ಈ ಒಂದು ಸೆಕೆಂಡ್ ಸೀಸನ್ನು. ನೀವು ದಯವಿಟ್ಟು ಆನೇಕಲ್ ತಾಲೂಕವರು ಮ್ಯಾಚ್ ನೋಡೋಕ್ಕೆ ಬನ್ನಿ, ಗ್ರೌಂಡಿಗೆ ಬನ್ನಿ ಅಂತ ಕೇಳ್ಕೊತೀನಿ. ಕ್ರಿಕೆಟ್ ಅಂದರೆ ಯಾರಿಗೆ ತಾನೇ ಭಾರತದಲ್ಲಿ ಇಷ್ಟ ಇಲ್ಲ? ಭಾರತದಲ್ಲಿ ಕ್ರಿಕೆಟ್ ಅಂದರೆ ಸಾಕು, ಎಲ್ಲರಿಗೂ ಕೂಡ ಪಂಚಪ್ರಾಣ. ಇದು ಅತ್ಯಂತ ಶ್ರೀಮಂತವಾದಂಥ ಆಟ. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಕ್ರಿಕೆಟ್ ಅನ್ನ ಪ್ರೀತಿಸುವಂತ ಯಾವ್ದಾದ್ರು ರಾಷ್ಟ್ರ ಇದ್ರೆ ಅದುವೇ ಭಾರತ. ಈ ಒಂದು ಭಾರತದಲ್ಲಿ ಅತಿ ಹೆಚ್ಚು ಕ್ರಿಕೆಟ್ಗೆ ಆದ್ಯತೆಯನ್ನ ನೀಡಲಾಗತ್ತೆ. ತಮ್ಮೆಲ್ಲರ ಮಕ್ಕಳು ಕೂಡ ಕ್ರಿಕೆಟ್ ಆಟಗಾರರಾಗಬೇಕು ಅಂತೇಳಿ ಎಲ್ಲ ಪೋಷಕರು ಇಚ್ಛೆ ಪಡುವಂಥದ್ದು ಸಹಜವೇ ಸರಿ. ಕ್ರಿಕೆಟ್ಗೆ ಅಷ್ಟರ ಮಟ್ಟಿಗೆ ಪ್ರಾಧಾನ್ಯತೆಯನ್ನ ನೀಡಲಾಗ್ತಾ ಇದೆ. ಯಾವಾಗ ಚುಟುಕು ಕ್ರಿಕೆಟ್ ಆರಂಭವಾಯಿತೋ ಅಂದ್ರೆ IPL ಮಾದರಿಯ ಕ್ರಿಕೆಟ್ ಆರಂಭವಾಯಿತು, ಗಲ್ಲಿಗಳಲ್ಲಿ ಬಡಾವಣೆಗಳಲ್ಲೂ ಕೂಡ ಈ ಒಂದು ಕ್ರಿಕೆಟ್ ಅನ್ನ ಆಡ್ಲಾಗತ್ತೆ. ಈ ಒಂದು ಕ್ರಿಕೆಟ್ ನಿಂದಾಗಿ ಎಲ್ಲೆಡೆಯೂ ಕೂಡ ಕ್ರಿಕೆಟ್ ಜ್ವರ, IPL ಮಾದರಿಯ ಕ್ರಿಕೆಟ್ ಆಡ್ತೇವೆ. ಅದೇ ರೀತಿಯಾಗಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನಲ್ಲಿ ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಯನ್ನ ಆಯೋಜಿಸಲಾಗ್ತಾ ಇದೆ. ಆನೇಕಲ್ ತಾಲೂಕು ಕ್ರಿಕೆಟ್ ಫೌಂಡೇಶನ್ ವತಿಯಿಂದ ಈ ಒಂದು ಟೂರ್ನಿಯನ್ನ ಆಯೋಜಿಸಲಾಗ್ತಾ ಇದೆ. ಇದರ ಜೆರ್ಸಿ, ಟ್ರೋಫಿ ಹಾಗೆಯೇ ಇದರ ಬೈಸ್ ಹಾಕುವಂತ ಅಂದ್ರೆ ತಂಡಗಳ ವಿಂಗಡಣೆ ಮಾಡುವಂತಹ ಕಾರ್ಯಕ್ರಮವನ್ನ ಆನೇಕಲ್ ತಾಲೂಕಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಐಷಾರಾಮಿ ಹೋಟೆಲ್ ಒಂದರಲ್ಲಿ ಆಯೋಜಿಸಲಾಗಿತ್ತು. ಆನೇಕಲ್ ತಾಲೂಕು ಕ್ರಿಕೆಟ್ ಫೌಂಡೇಶನ್ ನ ಎಲ್ಲ ಪದಾಧಿಕಾರಿಗಳು ಕೂಡ ಭಾಗವಹಿಸಿದ್ದರು ಮತ್ತು 24 ತಂಡಗಳ ಮಾಲೀಕರು ಹಾಗೆ ತಂಡಗಳು ಕೂಡ ಭಾಗವಹಿಸಿದ್ದರು. ಈ ಒಂದು ಜೆರ್ಸಿ ಮತ್ತು ಟ್ರೋಫಿ ಬಿಡುಗಡೆ ಸಂದರ್ಭದಲ್ಲಿ ಒಂದಷ್ಟು ತಾರಾ ಬಳಗ ಕೂಡ ಆಗಮಿಸಿತ್ತು. ಡಿ ಬಾಸ್ ದರ್ಶನ್ ರವರ ಸುಪುತ್ರರಾಗಿರುವಂತ ವಿನೀಶ್ ಹಾಗೆಯೇ ಬಿಗ್ ಬಾಸ್ ನ ರಿಷಿ ಗೌಡ ಕೂಡ ಭಾಗವಹಿಸಿ ಈ ಒಂದು ಟ್ರೋಫಿ ಮತ್ತು ಜೆರ್ಸಿ ಬಿಡುಗಡೆ ಮತ್ತು ತಂಡಗಳ ವಿಂಗಡಣೆ ಕಾರ್ಯಕ್ರಮಕ್ಕೆ ತಾರಾ ಮೆರುಗನ್ನ ತಂದು ಕೊಟ್ಟಿದ್ರು. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಕ್ರಿಕೆಟ್ ಅಂದ್ರೆ ಭಾರತದಲ್ಲಿ ಎಲ್ಲಿಲ್ಲದ ಕ್ರೇಜ್. ಎಲ್ಲರೂ ಕೂಡ ಕ್ರಿಕೆಟ್ ಅನ್ನ ಇಷ್ಟಪಡ್ತಾರೆ. ಆ ಒಂದು ಕ್ರಿಕೆಟ್ ಟೂರ್ನಿ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಮಾರ್ಚ್ 8ರಿಂದ ಆರಂಭವಾಗುತ್ತೆ. ಸುಮಾರು 24 ತಂಡಗಳು ಭಾಗವಹಿಸಿದ್ದಾವೆ. ಈ ಒಂದು ತಂಡಗಳ ವಿಂಗಡಣೆ ಅಂದ್ರೆ ಬೈಸ್ ಹಾಕುವಂತ ಕಾರ್ಯಕ್ರಮ ಕೂಡ ಆಯೋಜನೆ ಆಗಿತ್ತು. ಹಾಗೆ ಇಲ್ಲಿ ಜೆರ್ಸಿ ಬಿಡುಗಡೆ, ಆಟಗಾರರಿಗೆ ಜೆರ್ಸಿಗಳನ್ನ ನೀಡುವಂತದ್ದು, ಹಾಗೆ ಈ ಒಂದು ಟ್ರೋಫಿಯ ಬಿಡುಗಡೆ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ATPL ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ನ ಒಂದು ಯಶಸ್ಸಿಗೆ ಮೊದಲನೇದಾಗಿ ಕಮಿಟಿ ಟೀಮ್ ಏನಿದ್ದಾರೆ 8 ಜನಕ್ಕೆ 9 ಜನಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ತರ ನಮ್ಮ 24 ಟೀಮ್ ಓನರ್ ಇರ್ಬೋದು, ಕೋ ಓನರ್ಸ್ ಇರ್ಬೋದು, ಅವರು ಸಹ ತುಂಬಾ ಅವ್ರ ಕೈಯಾದಷ್ಟು ಸಹಕಾರ ಅವರು ಕೊಡ್ತಾ ಇದ್ದಾರೆ. ಇದೇ ತರ ಟೂರ್ನಮೆಂಟ್ ಸಕ್ಸಸ್ ಆಗಲಿ. ಮೊದಲನೇದಾಗಿ ಶಿಸ್ತು, ಯಾರೋ ಒಬ್ಬರಿಗೆ ಇರೋದು ಅದಂತೂ ಎಲ್ಲರ ಮೈಂಡಲ್ಲಿ ಇರಬೇಕು. ಏನೋ ಒಂದು ವೇರಿಯೇಷನ್ ಆದ್ರೂ ನಾವು ಈ ಟೂರ್ನಮೆಂಟ್ ನ ಸಕ್ಸಸ್ ಕಡೆಗೆ ಕರೆದೋಗೋಣ. ಈ ಸೀಸನ್ 2 ಅನ್ನೋದು ಯಾಕಂತಂದ್ರೆ ಇಷ್ಟೊಂದು ಅಚ್ಚುಕಟ್ಟಾಗಿ ಇದು 2ನೇ ವರ್ಷ ಕೊಡ್ತೀವಿ.
ಮೊದಲನೇ ವರ್ಷವೂ ಸಹ ಬಹಳ ಅಚ್ಚುಕಟ್ಟಾಗಿ ಈ ಒಂದು ನಮ್ಮ ಮಂಜು ಸಾರಥ್ಯದಲ್ಲಿ ಬಹಳ ಅಚ್ಚುಕಟ್ಟಾಗಿ ನೆರವೇರಿತು. ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳು ಮತ್ತೊಮ್ಮೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇ ಒಂದು ಟೂರ್ನಿಯನ್ನು ನಮ್ಮ ಗ್ರಾಮದ ಲಕ್ಷಣಗಳಿಗೆ ಮತ್ತೊಂದು ಸಂತೋಷದ ವಿಚಾರ. ಇನ್ನೊಂದು ಕರೆಯಾಗಿ ನಾನು ಮತ್ತೊಂದು ಅವರಿಗೆ ಶುಭಾಶಯ ಮಾಡ್ತೇನೆ. ಮತ್ತೊಂದು ಕರೆಯಲ್ಲಿ ಆಶ ಅದು ವೈಯಕ್ತಿಕವಾಗಿಲ್ಲ, ದಯವಿಟ್ಟು ಕ್ಷಮೆ ಎಲ್ಲರೂ ನಿಲ್ಬೇಕಂತ ಎಲ್ಲರೂ ಆಸೆ ಇರುತ್ತೆ. ಇದೊಂದು ಬಹಳ ಮತ್ತೊಮ್ಮೆ ನಮ್ಮ ತಂಡದ ಎಲ್ಲ ಸದಸ್ಯರಿಗೆ ಶುಭ ಎಲ್ಲ 24 ಟೀಮ್ಗೆ ಆಲ್ ದಿ ಬೆಸ್ಟ್. ಗೆಲ್ಲೋ ಒಂದೇ ತಂಡ, ಆದರೂ ಕೂಡ ಸೋಲು ಗೆಲುವು ಯಾರೇ ಗೆಲ್ಲಿ ಒಂದು ಕ್ರೀಡಾ ಮನೋಭಾವದಿಂದ ಆಡಿ ಎಂಟರ್ಟೈನ್ ಮಾಡೋಣ. 12 ವರ್ಷಗಳ ಕಾಲ ಅನೇಕ ಒನ್ ಆಫ್ ದಿ ಬೆಸ್ಟ್ ಟೂರ್ನಮೆಂಟ್ ಮಾಡೋಣ. ಒನ್ ಆಫ್ ದ ಬೆಸ್ಟ್ ಟೂರ್ನಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾಕಂತಂದ್ರೆ ಇಲ್ಲಿ ಒಂದು ಅಚ್ಚುಕಟ್ಟಾಗಿ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಪ್ರೋತ್ಸಾಹವಾಗಿ ನಾವೆಲ್ಲ ಓನರ್ಸ್ ಕೂಡ ಅವ್ರಿಗೆ ಬೆನ್ನೆಲುವಾಗಿ ನಿಂತ್ಕೋಬೇಕು. ಯಾವುದೇ ತರ ಐಟಕರ ಘಟನೆ ಆಗದೆ ಇರೋ ತರ ನಾವು ಈ ಟೂರ್ನಮೆಂಟ್ ನಡೆಸ್ಕೊಡ್ಬೇಕು. ಎಲ್ಲೋ ಒಬ್ಬರೇನೆ ಎಲ್ಲೇ ಹೋದ್ರು ಇಡೀ ಮನೆಯಲ್ಲಿ ಈ ಕಂಪನಿ ಆನೇಕಲ್ ತಂಡಕ್ಕೆ ಬರೋದು. ಸೊ ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ಗೆ ಯಾವುದೇ ರೀತಿ ವೆಂಕಟೇಶ್ವರ ಬರ್ತಿರೋ ಅಂತ ನಾವು ನೋಡಿಕೊಂಡು ಈ ಟೂರ್ನಮೆಂಟ್ ಯಶಸ್ವಿಯಾಗಿ ಮಾಡಬೇಕು. ಮತ್ತೆ ನಮ್ಮ ಟೀಮ್ನ ಪುನೀತ್ ಅವರು ವೇದಿಕೆ ಮೇಲೆ ಬರಬೇಕು. ಈ ಟೀಮ್ ಒಂದು RCB ಬೊಮ್ಮಸಂದ್ರ ಟೀಮ್ ಏನಿದೆ ಅದು ಅವ್ರ ಕನಸು. ಸೊ ಅವ್ರಿಗೆಲ್ಲರೂ ನಾವು ಅವ್ರ ಬೆನ್ನೆಲುವಾಗಿ ನಾವು ನಿಂತಿದ್ದೀವಿ. ಸೊ ಇವರ ಕನಸು ಬಂದು RCB. ಕೊನೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಸ್ಟೇಟ್ಗೆ RCB ಹೆಮ್ಮೆನೋ, ನಮ್ಮ ಆನೇಕಲ್ ತಾಲೂಕಿಗೆ ನಮ್ಮ RCB ಬೊಮ್ಮಸಂದ್ರ ಒಂದು ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೋರ್ಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ಈ ನಾಮಿನೇಷನ್ಗೆ ನಾನು ಬಂದಿದ್ದು. ಅಂಡ್ ಕ್ರಿಕೆಟ್ ಅಫ್ಕೋರ್ಸ್ ಎಲ್ಲರಿಗೂ ಅದೊಂಥರ ಹೆಮ್ಮೆ ಗೇಮ್ ಅದು. ಆ್ಯಕ್ಚುಲಿ ತುಂಬಾ ಖುಷಿ ಕೊಡುವಂಥ ಗೇಮ್ ಅದು. ಅಫ್ಕೋರ್ಸ್ ಎಲ್ಲ RCB ಫ್ಯಾನ್ಸ್ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಹುಡುಗಿ ನಮ್ಮದು RCB ಅಲ್ವಾ ಅಣ್ಣ? RCB ಎಸ್ RCB. ಅಫ್ಕೋರ್ಸ್ So all the best for entire team. ಚೆನ್ನಾಗಿ ಆಡಿ. ಐ ಆಮ್ ವೆರಿ ಹ್ಯಾಪಿ. ನೀವು ಕೂಡ ಲೀಡ್ ಮಾಡಿ ಇಷ್ಟು ಗ್ರ್ಯಾಂಡ್ ಸಕ್ಸಸ್ ಆಗಿ ಮಾಡ್ತಾ ಇದ್ದೀರಾ. ತುಂಬಾನೇ ಖುಷಿ ಆಗ್ತಾ ಇದೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರೂ ಖುಷಿಯಾಗೋಣ. ಈ ಸರಿ ತಪ್ಪು ನಮ್ಮದೇ ಅಂತ ಹೇಳ್ತೀನಿ. ಯಾರಿಗಾಗಿ ನನ್ನ ಖುಷಿನೇ ಈ ಸರಿ ಅನೇಕ ತಪ್ಪು ಅಷ್ಟೇ. ತುಂಬಾ ಅದ್ದೂರಿಯಿಂದ ನಡೀತಾ ಇದೆ. ಅದೇ ರೀತಿ ನಮ್ಮ ಹಳೆ ಕ್ಯಾಪ್ಟನ್ ರಮೇಶ್ ನಮ್ಗೆಲ್ಲ ಚೆನ್ನಾಗಿ ಸಾಥ್ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಐಕಾನ್ ಪ್ಲೇಯರ್ ಮಂಜು ಇವತ್ತೆಲ್ಲ ಸಾಥ್ ನಮ್ಗೆ ಚೆನ್ನಾಗಿದೆ. ಅದರಿಂದ ಈ ಸತಿ ನಮ್ಮ ಟೀಮ್ ಒಳ್ಳೆ ಟೀಮ್ ಆಗಿದೆ. ಈ ಸತಿ ಕಪ್ ನಮ್ಮದೇ ಅಂತ ಹೇಳ್ತೀವಿ. ಈಗಾಗಲೇ ತುಂಬಾ ಸಮಯ ಒಳಗಾಗಿದೆ. ಎಲ್ಲ ಗಮನಿಸ್ತಿದ್ರು ನಮ್ಮನ್ನ, ಜಾಸ್ತಿ ಮಾತಾಡೋಲ್ಲ. ಮೊದಲನೇದಾಗಿ ನಮ್ಮ ACF ಕಮಿಟಿ ಮೆಂಬರ್ಸ್ಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಲಾಸ್ಟ್ ಟೈಮ್ ಇವರು ಆಕ್ಷನ್ ನಾವು ಈವೆಂಟ್ನ ಆರ್ಗನೈಸರ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತು ಅದೇ ರೀತಿ ಇವತ್ತು ಜರ್ಸಿ ಲಾಂಚಿಂಗ್ ಮತ್ತು ಟ್ರೋಫಿ ಲಾಂಚಿಂಗ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದು ಬಿಟ್ಟು 24 ತಂಡದ ಓನರ್ಸ್ ಮತ್ತು ಕೋ ಓನರ್ಸ್ ಇವರು ಕೂಡ ಆಲ್ ದಿ ಬೆಸ್ಟ್. ಅದೇ ರೀತಿ 24 ತಂಡದ ಪ್ಲೇಯರ್ಸ್ ಯಾರಿದ್ದಾರೆ ಮೊದಲನೇದಾಗಿ ಅವರು ಆಲ್ ದಿ ಬೆಸ್ಟ್ ಹೇಳಬೇಕು. ಚೆನ್ನಾಗಿ ಆಡಿದ್ರು. ಟೂರ್ನಿಯಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಕಾಮನ್. ಸೊ ಯಾರು ದಯವಿಟ್ಟು ಅದನ್ನ ಪರ್ಸನಲ್ ತಗೊಂಡೆ ನಾವೆಲ್ಲರೂ ಜೊತೆ ನಿಂತು ನಾನು ಮಾತಾಡೋದು ಕೇಳಿಸ್ಕೊಂಡು ಬೋರ್ ಆಗಿರುತ್ತೆ. ಎಲ್ಲ ತಮ್ಮನೇ ಮಾತಾಡ್ಬಿಟ್ಟಿದ್ದಾನೆ. ಯಾರಾಗಿದ್ರು ಆನೇಕಲ್ ಗೆದ್ದವರು ಓವರ್ ಆಲ್ ಲಾಸ್ಟ್ ಎಂಡ್ ಆಫ್ ದ ಡೇ 8 people ಗೆಲ್ಲಬೇಕು ಅಷ್ಟೇ. ಕ್ರಿಕೆಟ್ ಗೆಲ್ಲಬೇಕು. ಆನೇಕಲ್ ತಾಲೂಕಲ್ಲಿ ಇರುವ ಪ್ಲೇಯರ್ಸ್ ಎಲ್ಲ ಅವ್ರ ಕ್ರಿಕೆಟಿಂಗ್ ಸ್ಕಿಲ್ ಸೆಟ್ನ ಶೋಕೇಸ್ ಮಾಡಲಿಕ್ಕೆ ಆಲ್ ದ ಬೆಸ್ಟ್ ಫಾರ್ 24 teams and we represent Blue Birds TV and we are coming
ನೆಕ್ಸ್ಟ್ ಇದಾಗಿ ಇದೆ ಅನಿಸುತ್ತೆ. ಗ್ರ್ಯಾಂಡರ್ ಆಗ್ತಾ ಇದೆ ಅನಿಸುತ್ತೆ. ಅಧ್ಯಕ್ಷ ಲಾಸ್ಟ್ ಟೈಮ್ ವಿನ್ನರ್ಸ್ ನಾವು ಅದಕ್ಕೆ ಈ ಸರಿ ಭಾರಿ ಸ್ಟಾರ್ಟ್ ಆಗಿದ್ದೀವಿ, ನಾವು ರೆಡಿಯಾಗಿದ್ದೀವಿ, ನಾವೇ ಗೆಲ್ಬೇಕಂತ. ಆಮೇಲೆ ನೆಕ್ಸ್ಟು ಆನೇಕಲ್ನ ಇತಿಹಾಸದ ಪಕ್ಕದಲ್ಲಿ ಇವತ್ತು ಈ ಒಂದು ಟೂರ್ನಮೆಂಟ್ ಸೇರ್ಕೊಂಡಿದ್ದಾರೆ. ಯಾಕಂತಂದ್ರೆ ಈ ಇತಿಹಾಸಕ್ಕೆ ಮೇನ್ ಸೂತ್ರಧಾರರು ನಮ್ಮ ಅತ್ಯುತ್ತಮ ಮಂಜನವರು ಕಳೆದ ಬಾರಿ ಕೂಡ ಇತಿಹಾಸವನ್ನು ಸೃಷ್ಟಿ ಮಾಡಿದರು. ಈಗ ಮತ್ತೆ ಆ ಇತಿಹಾಸಕ್ಕೆ ಮತ್ತೆ ಒಂದು ರಂಗೇರಿಸಿ ಎಲ್ಲ ಒಂದು ನಮ್ಮ ಟೀಮ್ ನಮ್ಮ ಪುನೀತರಾಗಿರ್ಬೋದು, ನಮ್ಮ ಕ್ರೀಡಾಪಟುಗಳು ಎಲ್ಲ ಖುಷಿ ಆಗ್ತದೆ. ಆಕ್ಚುಲಿ ಬೀಯಿಂಗ್ ಸ್ಪೋರ್ಟ್ಸ್ ಪರ್ಸನ್ ನನಗೆ ಈ ತರ ಈವೆಂಟ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಕ್ರಿಕೆಟ್ ಒನ್ ಆಫ್ ದ ಫೇಮಸ್ ಗೇಮ್ ಆಕ್ಚುಲಿ. ಸೊ ಇಷ್ಟು ಜನ ಬಾಯ್ಸ್ ಸೇರಿ ಎಲ್ಲರೂ ಚೆನ್ನಾಗಿ ನಾವು ನಮ್ಮ ದೇಶದಲ್ಲಿ ಕ್ರಿಕೆಟ್ ಅನ್ನು ಹಬ್ಬದ ಆಚರಿಸ್ತೀವಿ. ಈ ಹಬ್ಬವನ್ನ ಈ 2ನೇ ಬಾರಿ ಅದ್ದೂರಿಯಾಗಿ ಆಯೋಜಿಸಿರ್ತಕ್ಕಂಥ ಆಯೋಜಕರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಎಲ್ಲ 24 ಟೀಮ್ಗಳಿಗೂ ಆಲ್ ದ ಬೆಸ್ಟ್ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ 24 ತಂಡಗಳು ಮತ್ತೆ ನಮ್ಮ ತಂಡಕ್ಕೆ ಎಲ್ಲ ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮಗಳು 9 ಜನರಿಗೆ ನಮಗೆ ಧನ್ಯವಾದಗಳು ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಮೊದಲಾಗಿ ಎಲ್ರಿಗೂ ಒಂದು ಸಂತೋಷದ ಪಡೆಯಲು ಈ 9 ಜನ ಈ 9 ಜನರಲ್ಲಿ ಲೀಡರ್ಶಿಪ್ ಅಂತ ಎಲ್ಲ ಹುಡುಗರಿಗೆ ಕಲೆ ಕಾಣಿಸ್ತೇನೆ. ಯಾಕಂದ್ರೆ ಇದು ಈ ಲೀಡರ್ಶಿಪ್ ಮಾಡಬೇಕಾದ್ರೆ ಬಹಳ ತಾಳ್ಮೆ, ಬಹಳ ಯೋಚನೆ, ಬಹಳ ಬುದ್ಧಿವಂತಿಕೆ. ಏನು 24 ಜನ ಓನರ್ಸ್ ಇದ್ದಾರೋ ಅವ್ರಿಗೆಲ್ಲ 24 ಜನ ಗೆಲ್ಲಕ್ಕಾಗಲ್ಲ, ಒಬ್ಬರೇ ಗೆಲ್ಲೋದು. ಏನು ಇವತ್ತು ನಾವು KCC ಅಂತಿದೆ, KCC 80 ಬ್ಯಾಂಕ್ ಮಾತ್ರ ಸಿಗುತ್ತಲ್ಲ, ಅನೇಕ ತಾಲೂಕು KCC ಅಂತ ಹೇಳ್ತೇವೆ. ಹಾಗೂ ಸಹ ನಾಯಕರಿಗೂ ಎಲ್ಲ ಆಟಗಾರರಿಗೂ ಒಳ್ಳೆಯದಾಗಿ ಕ್ರೀಡಾ ಮನೋಭಾವದಿಂದ ಆಡಿ ನಮ್ಮ ತಾಲೂಕಿಗೆ ಒಳ್ಳೆಯ ಈ ಒಂದು 2ನೇ ಅವಧಿಯ ಯಶಸ್ವಿ ಹಳ್ಳಿಗಳನ್ನು ಸುತ್ತಿದಾಗ ಅಂತಂದ್ರೆ ಇವತ್ತಿಗೆ ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಒಂದು 3 ತಿಂಗಳಾಗಿರ್ಬೋದು ಈ ಟೂರ್ನಮೆಂಟ್ ಅಂತ ಮಾತಾಡಕ್ಕೆ ಶುರು ಮಾಡಿ. ಇದಾದ್ರೆ ಈ 3 ತಿಂಗಳಿದೆ. ನಿಮ್ಮ ಮನೆಗಳಲ್ಲಿ ಪಾಪ ಹೆಂಗೆ ತಕ್ಕೊಂಡಿದ್ದಾರೆ ನಿಮ್ಮನ್ನ, ನಿಮ್ಮ ಈ ಶ್ರಮ ನಮ್ಮ ಯುವ ಪ್ರತಿಭೆಗಳಿಗೆ ಒಂದು ಉತ್ತಮವಾದ ವೇದಿಕೆಯನ್ನ ಕೊಟ್ಟಿದ್ದೀರಾ. ಅವರು ನಮ್ಮ ಬ್ರದರ್ ಹೇಳ್ತಿದ್ರು, ಇದು ನಮ್ಮ ಈ ಒಂದು ಟೂರ್ನಮೆಂಟ್ ನ 2ನೇ ಪ್ಲೇಸ್ 3,33,330 ರೂಪಾಯಿ ನಾನೇ ಕೊಡ್ತೀನಿ ಅಂತ ಹೇಳಿ ಇಂಡಿವಿಜುವಲ್ ಆಗಿ ಡೆವಲಪ್ ಮಾಡಿದ್ದಾರೆ. ಮಾಡೋದಕ್ಕೆ ಕಾರಣ 24 ಜನ. ಈ ವೇದಿಕೆಯನ್ನು ನಿಮಗೆ ನಾಳೆ ಬೆಳಗ್ಗೆ 6 ಇಡೀ ಕರ್ನಾಟಕ ACF ಬಗ್ಗೆ ಮಾತಾಡುತ್ತೆ. ಯಾರೇ ಒಳ್ಳೆ ಆಟ ಆಡಿ ಎಲ್ಲ ಆಟಗಾರರು ಒಳ್ಳೆ ನಿಮ್ಮ ಆಟನ ನೋಡ್ತೀನಿ ಅಂತ ಹೇಳ್ತಾ, ಸೊ ನಿಜಕ್ಕೂ ಈ ರೀತಿಯಾಗಿ ನಡೆಯಬೇಕಂದ್ರೆ ಇದನ್ನ ಹಿಂದಿನ ಕಾಣಿಸಿದ್ರೆ ನೀವು. ಸೊ ಇದಕ್ಕೆ ಎಲ್ಲ ರೀತಿಯಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವ್ರ ಕಮಿಟ್ಮೆಂಟ್ಸ್ ಅನ್ನು ಬಿಟ್ಟು ಈ ಇದರಲ್ಲಿ ಮುಂದೆ ಬಂದು ಎಲ್ಲ ಕಾರ್ಯಗಳಲ್ಲಿ ನಡೆಸ್ಕೊಡ್ತಿರುವಂತಹ ಕಮಿಟಿ ಮೆಂಬರ್ಸ್. ಏನು ಈ ಕಾರ್ಯಕ್ರಮ ಇವತ್ತು ಎಷ್ಟು ವಿಜೃಂಭಣೆ ನಡೆಯುತ್ತಿದೆಯೋ ಅದಕ್ಕೆಲ್ಲ ಮೂಲ ಕಾರಣ ಈ ಆನೇಕಲ್ ತಾಲೂಕಿನ 24 ತಂಡದ ಮಾಲೀಕರು ಮತ್ತೆ ಕ್ರೀಡಾಪಟುಗಳು. ಈ ಕ್ರೀಡಾಕೂಟ ತುಂಬಾ ಅಚ್ಚುಕಟ್ಟಾಗಿ ನಡೀಬೇಕು ಅಂದ್ಬಿಟ್ಟು ಏನು 1ನೇ ಸೀಸನ್ ನಮ್ಮ ಮಂಜಣ್ಣವರು ನಡೆಸ್ಕೊಟ್ಟಿದ್ರು. 2ನೇ ಸೀಸನ್ ಕಮಿಟಿ ಮೂಲಕ ನಡೆಸ್ಬೇಕಂದ್ಬಿಟ್ಟು ನಾವು ಒಂದು ಎಲ್ಲ 24 ತಂಡಗಳ ಇಂದ ಒಂದು ಕಮಿಟಿ ಆಗಿದೆ. ಈ ಕಮಿಟಿಯಿಂದ 1ನೇ ಸೀಸನ್ ನಾವು ಇವತ್ತು ಇಷ್ಟು ಚೆನ್ನಾಗಿ ಮಾಡ್ತಾ ಇದೀವಿ. ನಾವು ಈ 24 ತಂಡದ ಮಾಲೀಕರಲ್ಲಿ ಮತ್ತೆ ಎಲ್ಲ ಕ್ರೀಡಾಪಟುಗಳಲ್ಲಿ ನಾವು ಕೇಳ್ಕೊಳ್ಳೋದೇನೆಂದ್ರೆ ಎಲ್ಲರೂ ಕ್ರೀಡಾ ಸ್ಫೂರ್ತಿಯಿಂದ ಆಡಿ ಟ್ರೋಫಿ ಗೆಲ್ಲೋದಕ್ಕೆ, ಕ್ರೀಡೆ ಗೆಲ್ಲಿಸೋದಕ್ಕೆ ನಾವು ಕ್ರೀಡಾ ಮನೋಭಾವದಿಂದ ಆಡೋಣ. ಆದ್ರೆ ಮೈದಾನದಲ್ಲಿ ಯಾರು ಜಿದ್ದನ್ನ ಬಳಸಕ್ ಹೋಗಬೇಡಿ. ಯಾಕಂದ್ರೆ ಈ ಕ್ರೀಡಾಕೂಟ ತುಂಬಾ ಅಚ್ಚುಕಟ್ಟಾಗಿ ನಡೀಬೇಕಂದ್ರೆ ಕ್ರೀಡಾ ಮನೋಭಾವ, ಕ್ರೀಡಾ ಸ್ಫೂರ್ತಿ ಅತಿ ಮುಖ್ಯವಾಗಿರುತ್ತೆ.
ನೀವು ಓನರ್ಸ್ ಏನಿದೆಯೋ ನೀವು ತಂಡಗಳನ್ನ ಪ್ರಿಪರೇಷನ್ ಮಾಡೋವಾಗಲೇ ಕ್ರೀಡಾ ಸ್ಫೂರ್ತಿಯಿಂದಲೇ ಆಡ್ಲಿಕ್ಕೆ ಹೇಳಿ. ಯಾಕಂದ್ರೆ ಒಂದು ಸರಿ ಏನಾದ್ರು ಇದು ಕಪ್ಪು ಚುಕ್ಕೆ ನಿಂತಿದೆ ಅಂದ್ರೆ ಮುಂದೆ ಇದರಿಂದ ತುಂಬಾ ದೊಡ್ಡ ಭವಿಷ್ಯ ಇದೆ, ಕ್ರೀಡಾಪಟುಗಳ ಭವಿಷ್ಯ ಇದೆ, ಆನೇಕಲ್ ತಾಲೂಕಿನಲ್ಲಿ ಕ್ರಿಕೆಟ್ನ ಉಳಿವಿನ ಭವಿಷ್ಯ ಇದೆ. ದಯವಿಟ್ಟು ಈ ವೇದಿಕೆ ಮೂಲಕ ಕೇಳ್ಕೊತಾ ಇದ್ದೀನಿ, ನೀವು ಎಲ್ಲ ಆಟಗಾರರಲ್ಲಿ ಮೊದಲನೇದಾಗಿ ಕ್ರಿಕೆಟ್ ಆಡಲಿಕ್ಕೆ ಹೇಳಿ. 8ನೇ ತಾರೀಕಿನ ಪಂದ್ಯಾಟಗಳು ಪ್ರಾರಂಭ ಆಗ್ತಾ ಇದೆ. ತುಂಬಾ ವಿಜೃಂಭಣೆಯಿಂದ ನಮ್ಮ ACF ಇಂದ 8ನೇ ತಾರೀಕು ಪ್ರಾರಂಭ ಆಗೋದ್ರಿಂದ ಎಲ್ಲ ಉತ್ತಮವಾಗಿ ಭಾಗವಹಿಸಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಇಸ್ ಗೇಮ್ ಪರ್ಫೆಕ್ಟ್. ಎಲ್ಲರೂ ಉತ್ತಮ ರೀತಿಯಾದಂತಹ ಕ್ರೀಡಾಕೂಟವನ್ನ ಆಡಬೇಕಂತ ಕೇಳ್ಕೊಳ್ತೀವಿ. ನಾವೆಲ್ಲರೂ ನಿಮ್ಮೊಟ್ಟಿಗೆ ಇರ್ತೀವಿ. ಮುಂದಿನ ದಿನಗಳಲ್ಲಿ ಇಷ್ಟೊಂದು ವಿಜೃಂಭಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಬಂದಂತ ಎಲ್ಲ 24 ಟೂರ್ನಮೆಂಟ್ಗಳು ಒಬ್ಬೊಬ್ರು ಒಂದೊಂದರ ಇಳಿಸ್ತಾ ಇದ್ದೀರಾ, ಪ್ಲೇಯರ್ಗಳನ್ನೆಲ್ಲ ಸಹ ಕಾಣಿಸ್ತಾ ಇದ್ದೀರಾ. ಆಮೇಲೆ ಈ ಒಂದು ಟೂರ್ನಮೆಂಟ್ನ ದಯವಿಟ್ಟು ಎಲ್ಲರೂ ಸಕ್ಸಸ್ ಮಾಡ್ಕೊಡ್ಬೇಕು. ಯಾವುದೇ ಥರ ನಮ್ಮ ಕಮಿಟಿ ಮೆಂಬರ್ ಹೇಳ್ತಾರೆ, ಯಾವುದೇ ಥರ ತಂದಿರ ಸ್ಪೋರ್ಟ್ಸ್ ಸ್ಪಿರಿಟ್ ತಗೊಂಡು ಇನ್ನೂ ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ನಮ್ಮ ನೆಕ್ಸ್ಟ್ ಜನರೇಷನ್ಸ್ಗೆ, ಯಂಗರ್ ಜನರೇಷನ್ಸ್ಗೆ ಒಳ್ಳೆ ಮೆಸೇಜ್ ಕೊಡ್ತಾ ಈ ಥರ ಒಂದು ಅನೇಕ ಭಾಗದಲ್ಲಿ ಈ ಥರ ಒಂದು ಇದಾಗ್ತಾ ಇದೆ ಅನ್ನೋದಕ್ಕೋಸ್ಕರ ಅವರು ಜಾಸ್ತಿ ಅತಿ ಹೆಚ್ಚು ಕ್ರಿಕೆಟ್ ಆಡಲಿ, ಒಳ್ಳೆ ಆಟ ಆಡಲಿ. ನಾವು ಇನ್ನು ನೆಕ್ಸ್ಟು ಈ ಕಮಿಟಿ ಮಾಡಿರೋ ಒಂದು ಮುಖ್ಯ ಉದ್ದೇಶ ಏನಂದರೆ KSPL ಆಗಿರ್ಬೋದು, ISL ಆಗಿರ್ಬೋದು. ಸೊ ಈ ಒಂದು ಟೂರ್ನಿಗಳಿಗೆ ನಮ್ಮ ಕಡೆಯಿಂದ ನಮ್ಮ ಭಾಗದಿಂದ ನಮ್ಮಲ್ಲಿ ಒಳ್ಳೆ ಒಳ್ಳೆ ಪ್ರತಿಭೆಗಳನ್ನ ಮುಂದೆ ತಗೊಂಡ್ಬರಬೇಕು. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ನಮಗೆ ಒಂದು ಕಮಿಟಿಯಿಂದ ವಾಟ್ಸ್ ರೇಸ್ ಎಲ್ಲರೂ ಸಹಕಾರ ಎಲ್ಲ ಸಪೋರ್ಟ್ ಇದ್ದರೆ ನಾವು ನೆಕ್ಸ್ಟ್ KSPL ಅಲ್ಲಿ ಒಂದು ಕಮಿಟಿ ಕಡೆಯಿಂದ ಮುಂದೆ ಲಕ್ಷಿ ನೀವೇನೇ ಮಾಡಿ ಒಳ್ಳೆ ಮಾಡ್ತೀರಾ ಅಂತ ಹೇಳಿದ್ದಾರೆ. ಅದಕ್ಕೆ ಇಂಥ ಒಟ್ಟು ನಾವು ಮಾಡೋದಕ್ಕೆ ಅನುಕೂಲ ಆಯಿತು. ನಮ್ಮ ಪುಣೆ ಡಿಸೈನ್ ಇಲ್ಲೇ ನೋಡಿ, ಅವರು ಫ್ಲೋರ್ ಡೆಕೋರೇಷನ್ ಆಗಲಿ, ಕಪ್ಪು ಇನಾಗ್ರೇಷನ್ ಆಗಲಿ ಎಲ್ಲ ಒಳ್ಳೆ ಐಡಿಯಾ ಕೊಟ್ಟು ನಮ್ಮ 9 ಜನಕ್ಕೆ ಪ್ಲಾನ್ ಕೊಟ್ಟು ಮಾಡಿಸಿದ್ದಾರೆ. ನಾವು 9 ಜನ ಒಂದೊಂದು ಕೆಲಸದಲ್ಲಿ ತೊಡಗಿ ಈ ಟೂರ್ನಮೆಂಟ್ ಸಕ್ಸಸ್ ಮಾಡಬೇಕಂತ ತುಂಬ ಖುಷಿ ಪಟ್ಟಿದ್ದೀವಿ. ಮತ್ತು ಇದೇ ರೀತಿ 20 ಜನ ಓನರ್ಸ್ನು 24 ಜನ ಓನರ್ಸ್ನು ನಮಗೆ ಪ್ರೋತ್ಸಾಹ ಕೊಟ್ಟು ಈ ಟೂರ್ನಮೆಂಟ್ನ ಸಕ್ಸಸ್ ಮಾಡಿಕೊಟ್ಟಿದ್ದೀರಾ. ಅದೇ ರೀತಿ ನಮ್ಮ ಆನೇಕಲ್ ಜನ ಎಲ್ಲ ಸೇರಿ ನಮ್ಮ ಹತ್ತಿರಲ್ಲೇ ವಿಲ್ಸನ್ ಗ್ರೌಂಡು ಮತ್ತು ಆನೇಕಲ್ ಗ್ರೌಂಡ್ಗೆ ಟಿವಿಯಲ್ಲಿ ಸೊ ನಾವೇನು ಮಾಡಿದ್ದೀವಿ ಕಣ್ಮುಂದಲ್ಲಿದೆ. ಸೊ ನಾವು ಮಾಡಿರೋದಕ್ಕೆಲ್ಲ ಏನು ಕಾರಣ ಅಂದರೆ ನೀವು ನಮ್ಮ ಆನೇಕಲ್ ತಾಲೂಕಿಂದ ಒಳ್ಳೊಳ್ಳೆ ಪ್ಲೇಯರ್ಸ್ ಬರಬೇಕು, ಕುದುರೆಮುಖ ಆಟಗಾರ ಬರಬೇಕು, ಇನ್ನೂ ಐಡಂಟಾಗಿ ತುಂಬ ಇದೆ ಹೊರಗೆ ಬರಬೇಕು ಅಂತ. ಸೊ ಇದೆಲ್ಲ ನಾವು ಮಾಡಿರೋ 9 ಜನ ಏನಿದೆ, ಈ ಇದಕ್ಕೆಲ್ಲ 24 ತಂಡ ಏನಿದೆ. ಸೊ ನೀವೆಲ್ಲ ಒಂದೇ ಒಂದು ಸ್ಪಿರಿಟಿಂದ ಕ್ರಿಕೆಟ್ ಅನ್ನೋದು ಜೆಂಟಲ್ಮನ್ ಗೇಮು. ಸೊ ಯಾವುದೇ ರೀತಿ ಗೊಂದಲ ಇದ್ದಿಲ್ಲ, ನಾವೆಲ್ಲ ಒಂದೇ 24 ಟೀಮ್ ಯಾರಿದ್ರು ಒಂದೇ, ಅದು ಯಾವ ಟೀಮ್ ಆದ್ರೂ ಪರವಾಗಿಲ್ಲ. ನಾವು ಗೆದ್ದಿವಿ ಅಂದರೆ ಇವಾಗ ಇಲ್ಲಿ 2 ಏನು ತಾಲೂಕಲ್ಲಿ ಯಾಕೆ ಈ ಪರಿಸರ ಈ ಥರ ಪ್ರೋಗ್ರಾಮ್ ನಡೀತಾ ಇದೆ ಅಂದರೆ, ಕರ್ನಾಟಕದಲ್ಲಿ KSPL ಹಾಗೂ ಇಂಡಿಯಾದ ISPL ಟಚ್ ಮಾಡಬೇಕಂತ ಒಂದು ಉದ್ದೇಶ ಆಗಿತ್ತು. ಅದೇ ರೀತಿಯಾಗಿ ನಮ್ಮ 4 ಟೀಮ್ ಒಂದು ಡಿಬಾಸ್ ತರ ಇದೆ. ಇದೇ ರೀತಿಯಾಗಿ ನಮ್ಮ ಸಕ್ಸಸ್ ಆಗಿ ಒಂದು ಶ್ರದ್ಧಾಗಿ ಒಂದು ಸುಮಾರು 3 ದಿನದ ಸತತ ಪ್ರಯತ್ನ ಮೀಟಿಂಗ್ ಮಾಡಿ ನಮ್ಮಲ್ಲೇ 15 ನಾಮ ಸರಿಪಡಿಸಿಕೊಂಡು 24 ಜನ ಓವರ್ಗೆ ಯಾವುದೇ ರೀತಿ ಕುಂದು ಬಂದೆ ಬರದಂತೆ ನೋಡಿಕೊಂಡು ಈ 5 ಸ್ಟಾರ್ ಓಟ್ನಲ್ಲಿ ಒಡೆಯ ರೌಂಡು ಎಲ್ಲಿ ಬಿಡ್ಬೇಕು ನಾವು ISPL ಆಗಿ ಬಿಡ್ಬೇಕು. ಪ್ರತಿಯೊಂದು ತಾಲೂಕಲ್ಲೂ ಆನೇಕಲ್ ಬಂದು ಆಡಬೇಕು ಅಂತ ಐಡಿ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡ್ಬೇಕಾಗುತ್ತೆ ಮೈದಾನದಲ್ಲಿ. ಆಗ ನಾವು ಅವನ್ನ ಗುರುಸಕ್ ಆಗಲ್ಲ. ಅದಕ್ಕೋಸ್ಕರ ಮೊದಲೇ ನೀವೇ ಫಸ್ಟ್ ಗೆಸ್ಟ್ ಕಾರ್ಡ್ ರಿಲೀಸ್ ಕೊಟ್ಬಿಟ್ರೆ ನಾವು ಅವ್ರನ್ನ ನಮ್ಮೊಂದು ACF ಕಮಿಟಿ ಮುಖಾಂತರ ಇನ್ವೈಟ್ ಮಾಡ್ತೀವಿ. ಬಂದು ಅವ್ರಿಗೆ ಏನು ಗೌರವ ಕೊಡಬೇಕು ಅದನ್ನ ಕೊಡ್ತೀವಿ. ದಯವಿಟ್ಟು ನಿಮ್ಮಲ್ಲಿ ಮನವಿ, ದಾನಿಗಳಾಗಿರ್ಬೋದು ಅಥವಾ ಏನೋ ಹಿರಿಯ ಕ್ರಿಕೆಟ್ ಆಟಗಾರರಾಗಿರ್ಬೋದು ಅಥವಾ ಸ್ಪಾನ್ಸರ್ ಆಗಿರ್ಬೋದು, ದಯವಿಟ್ಟು ಬಂದು ಒಂದು ಗೆಸ್ಟ್ ಕಾರ್ಡ್ ಲೀಸ್ ಕೊಟ್ಟರೆ ಸಾಕು. ನಾವು ಅವರ ಮನೆ ತಲುಪಿಸೋರಿಗೆ ಆನೇಕಲ್ ಲೀಗಲ್ ವಾರಿಯರ್ಸ್ ಆನೇಕಲ್ ಲೀಗಲ್ ವಾರಿಯರ್ಸ್ ಗ್ರೂಪ್ ಹೆಸರಿದೆ. ಕ್ರಿಕೆಟ್ ಶ್ರೀ KCC ಗ್ರೂಪ್ಗೆ ಶಿವಾಜಿ ಬಾಯ್ಸ್ ಅವರು ಗ್ರೂಪ್ಗೆ ಹಾಕಿದ್ದಾರೆ. ಉಗ್ರ
Ulam Maestro C. Indian Textors Bima Boys C3 Liberal Alliance Makers Air Force Group B ನಾಲ್ಕನೇ ತಂಡವನ್ನು ಹೋಗಿದ್ದಾರೆ ಹಾಡಿ ಕ್ರಿಕೆಟರ್ ಸಾರವಳ್ಳಿ ಸಿದ್ಧವಾಗಿ ಹೋಗಿ ಹಾಗೆ ಈ ಒಂದು ಪಂದ್ಯಾವಳಿಗಳು ಮಾರ್ಚ್ 8ರಿಂದ ತಾಲೂಕಿನಾದ್ಯಂತ ಆರಂಭವಾಗುತ್ತೆ. ಸುಮಾರು 1.5 ತಿಂಗಳ ಕಾಲ ಸುದೀರ್ಘವಾದಂತ ಈ ಒಂದು ಟೂರ್ನಿಯಲ್ಲಿ ಎಲ್ಲೆಲ್ಲಿ ಆಟಗಳು ನಡೆಯುತ್ತವೆ, ಹಾಗೆ ಯಾವ ರೀತಿಯಾದಂತಹ ಆಯೋಜನೆ ಮಾಡಲಾಗಿದೆ ಅಂತೇಳಿ ಪದಾಧಿಕಾರಿಗಳು ವಿವರಿಸಿದ್ದು ಹೀಗೆ. ಜೆರ್ಸಿ ಲಾಂಚ್ ಆಗಿರ್ಬೋದು, ಟ್ರೋಫಿ ಲಾಂಚ್ ಆಗಿರ್ಬೋದು, ಹಾಗೂ ಗ್ರೂಪ್ಗಳನ್ನ ಡಿವೈಡ್ ಮಾಡಿ ಟೈರ್ ಲಿಸ್ಟ್ ಹಾಕಿರೋದ್ರಿಂದ ಹಿಡಿದು ಅತ್ಯುತ್ತಮವಾಗಿ ಬಂದಿದೆ ಅಂದ್ಕೊಂಡಿದ್ದೀವಿ. ಏನು 24 ತಂಡದ ಮಾಲೀಕರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಟೈಮ್ ಆಗಿರ್ಬೋದು, ಹಾಗೂ ಅವರ ಒಂದು ಪ್ರೋತ್ಸಾಹ ಆಗಿರ್ಬೋದು, ಈ ಒಂದು ಪ್ರೋಗ್ರಾಮು ಸಕ್ಸಸ್ ಆಗಲಿಕ್ಕೆ ಮೂಲ ಕಾರಣ ಅವರೇ. ಸತತವಾಗಿ ನಾವು ಹಿಂದೆ ಹೇಳ್ದಂಗೆ ಉತ್ಸವಲ್ಲಾಗಿರ್ಬೋದು ಅತಿ ದೊಡ್ಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಬಿಡ್ಡಿಂಗು. ನಂತರ ಇದೊಂದು ಸ್ಟಾರ್ ಹೋಟ್ಲಲ್ಲಿ ಮಾಡಬೇಕು. ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ಆಟಗಾರರು ಈ ಒಂದು ಐಷಾರಾಮಿ ನೋಡಬೇಕು. ಎಲ್ಲ ಕ್ರಿಕೆಟು ಒಂದು ನಮ್ಮ ಭಾರತದಲ್ಲಾಗಿರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು, ಒಂದು ಶ್ರೀಮಂತಿಕೆ ಆಟ ಕ್ರಿಕೆಟ್ ಆಗಿಬಿಟ್ಟಿದೆ. ನಾವು ಅದೇ ರೀತಿ ನಮ್ಮ ಒಂದು ಗ್ರಾಮೀಣ ಆಟಗಾರರಿಗೆ ಅತಿ ಹೆಚ್ಚು ಒತ್ತು ಕೊಟ್ಟು ಅವರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಾವು 9 ಜನ ಏನು ACF ಕಮಿಟಿ ಮೆಂಬರ್ಸ್ ಇದ್ದಾರೆ, ಅತ್ಯುತ್ತಮವಾಗಿ ಕೆಲಸ ಮಾಡಿ ಎಲ್ಲ ಈ ಒಂದು ಪ್ರೋಗ್ರಾಮ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ 24 ತಂಡದ ಮಾಲೀಕರು ಸಹ, ಉಪಮಾಲೀಕರು, ಸಹ ಮಾಲೀಕರು ಸಹ ನಮಗೆ ಸಹಕಾರ ನೀಡಿದ್ದಾರೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ನಮ್ಮ ಮಾಧ್ಯಮ ಮಿತ್ರರು ಇದನ್ನು ಪದೇ ನಾನು ಏನಕ್ಕೆ ಮಾಧ್ಯಮ ಮಿತ್ರರು ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀವು ಇಲ್ದಿರ ನಾವು ಪಬ್ಲಿಸಿಟಿ ಆಗೋಕ್ಕಾಗಲ್ಲ. ಸೋಷಲ್ ಮೀಡಿಯಾದಲ್ಲಿ ನೀವುಗಳೇ 3 ಅವರ್ ಲೈವ್ ಕೊಟ್ಟಿದ್ದೀರಾ, ಸುಮಾರು 1000 ಜನ ನೋಡಿದ್ದಾರೆ. ನೀವುಗಳು ಇನ್ನೂ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕ್ರಿಕೆಟನ್ನು ತಾಲೂಕಿನಾದ್ಯಂತ, ರಾಜ್ಯಾದ್ಯಂತ ತಲುಪಿಸ್ಬೇಕಂತೇಳಿ ಈ ಮುಖಾಂತರ ನಿಮ್ಮನ್ನು ಕೇಳ್ಕೊತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ನಮ್ಮ ಕಮಿಟಿ ಮೆಂಬರ್ಸ್ಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು. ಯಜಮಾನರು ನಮ್ಮ ಆರಾಧ್ಯ ದೇವದ ದರ್ಶನ್ ಸರ್ ಅವರ ಮಗನಿಗೆ, ಸುಪುತ್ರನಿಗೆ ವಿನೀಶ್ ದರ್ಶನ್ ಅವರಿಗೆ ಈ ಥರ ಒಂದು ಡಿ-ಬಾಸ್ ಟೀಮ್ ಮಾಡಿದ್ದೀವಿ. ಆನೇಕಲ್ ತಾಲೂಕಲ್ಲಿ ACF ಒಂದು ಕಮಿಟಿ ಕಡೆಯಿಂದ ಒಂದು ATPL ಸೀಸನ್ 2 ನಂಬ್ಕೊಂಡಿದ್ದೀವಿ. ತಾವು ಬಂದು ನಮ್ಮ ಡಿ-ಬಾಸ್ ತಂಡದ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕಂತೇಳಿ ಕೇಳ್ಕೊಂಡಿದ್ದ ತಕ್ಷಣ 2 ಮಾತಿಲ್ದೇ ಬಂದು 3 ಅವರ್ ಇಲ್ಲೇ ಕೂತ್ಕೊಂಡು ನಮ್ಮ ಒಂದು ACF ಕಮಿಟಿಗೆ ಬಂದು ಅವರೇ ಟ್ರೋಫಿ ಲಾಂಚ್ ಮಾಡಿಕೊಟ್ಟು, ಚಿಕ್ಕ ಹುಡುಗ ಅನ್ನೋದಕ್ಕಿಂತ ಇಡೀ ಕರ್ನಾಟಕದ ಪೂರ್ತಿ ಗೊತ್ತಿರ್ತಕ್ಕಂಥ ಹುಡುಗ ಆತ ಕೂಡ ಮುಂದೆ ಎಲ್ಲ ಅವ್ರಿಗೂ ಭವಿಷ್ಯ ಚೆನ್ನಾಗಾಗಲಿ. ನಮ್ಮ ಒಂದು ACF ಕಮಿಟಿಗೆ ಕರೆದಿದ ತಕ್ಷಣ ಬಂದು ಈ ಒಂದು ಪ್ರೋಗ್ರಾಮ್ಗೆ ಬಂದಿರತಕ್ಕಂಥ ವಿನೀಶ್ ಅವರಿಗೆ ನಾವು ನಮ್ಮ ACF ಕಮಿಟಿಯಿಂದ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. IPL ಮಾದರಿ ಒಂದು ಫೀಲ್ ಕೊಡಬೇಕು, ಅಲ್ಲಿ ಯಾವ ಥರ ನಡೆಯುತ್ತೋ ಅದೇ ಥರ ಒಂದು ವೈಬ್ ಇಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಒಂದು ಜರ್ಸಿ ಇನಾಗ್ರೇಷನು, ಟ್ರೋಫಿ ಲಾಂಚ್ನ ನಾವಿವತ್ತು ಒಂದು 5 ಸ್ಟಾರ್ ಹೋಟ್ಲಲ್ಲಿ, ಒಟೇರಾ ಹೋಟ್ಲಲ್ಲಿ ಹಮ್ಮಿಕೊಂಡಿದ್ರಿ. ಸೊ ಅದೇ ರೀತಿ ಎಲ್ಲ ನಮ್ಮ ಈ ಒಂದು ಪ್ರೋಗ್ರಾಮ್ಗೆ ಸಕ್ಸಸ್ ಆಗೋದಕ್ಕೆ 14 ತಂಡದ ಮಾಲೀಕರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೆ ನಮ್ಮಲ್ಲಿ ಡೇ ನೈಟ್ ನೋಡ್ದಿರ ಬೆಳಗ್ಗೆ 6 ಗಂಟೆ ಆದರೂ ಸರಿ, ನೈಟ್ 12 ಗಂಟೆ ಆದರೂ ಸರಿ, ನಮ್ಮ ACF ಕಮಿಟಿ ಅವರು ಒಂದು ಕ್ಷಣಕ್ಕೂ ಯಾವಾಗಲೂ ಬೇಜಾರು ಮಾಡ್ಕೊಂಡಿರ ಅವರು ಏನೇ ಕೆಲಸ ಇದ್ರೂ ಮುಂದೆ ಹೋಗಿ ಕೆಲಸ ಮಾಡ್ಕೊಬಂದಿದ್ದಾರೆ. ಅವ್ರಿಗೆ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಈ ಬಂದು ಎಲ್ಲ ವೀಕ್ಷಣೆ ಮಾಡಿದಂಥ ಎಲ್ಲ ನಮ್ಮ ಕೋ ಆಟಗಾರರಿರ್ಬೋದು, ಕೋ ಓನರ್ಸ್ ಇರ್ಬೋದು, ಅವ್ರಿಗೂ ಧನ್ಯವಾದ ಹೇಳ್ತಾ, ಆನೇಕಲ್ ತಾಲೂಕಿನಲ್ಲಿ ಭಾಗವಹಿಸ್ತಾ ಇರುವಂಥ 24 ತಂಡದ ಮಾಲೀಕರು ಮತ್ತು ಸಹ ಮಾಲೀಕರು ಮತ್ತು ಆಟಗಾರರು ಭಾಗಿಯಾಗಿದ್ದರು. ಈ ಕಾರ್ಯಕ್ರಮವನ್ನು ನಮ್ಮ ACF ಕಮಿಟಿಯ 9 ಜನ ಸದಸ್ಯರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಈ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಮೂಡಿಬಂದಿದೆ. ಇದೇ ತಿಂಗಳ 8ನೇ ತಾರೀಕಿಂದ ಕಾರ್ಯಕ್ರಮ ಕ್ರೀಡಾಕೂಟ ಪ್ರಾರಂಭವಾಗಲಿದೆ. ಪಂದ್ಯಾಟಗಳು ಅತ್ತಿಬೇಲೆಯ ಭಾಗದ ಮೈದಾನದಲ್ಲಿ ಪ್ರಾರಂಭವಾಗಲಿದ್ದು, ಇದರಲ್ಲಿ 24 ತಂಡಗಳು ಭಾಗಿಯಾಗ್ತಾ ಇದೆ. ನಮ್ಮ ಆನೇಕಲ್ ತಾಲೂಕಿನ ಗ್ರಾಮೀಣ ಪ್ರತಿಭೆಗಳು, ಕ್ರೀಡಾಪಟುಗಳು ಈ ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ
ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಜನತೆ ಇದನ್ನು ತುಂಬ ಗೌರವದಿಂದ ಇದನ್ನು ರೆಸ್ಪೆಕ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ಈ ಕ್ರೀಡಾಕೂಟ ಅತಿ ಹೆಚ್ಚು ವಿಜೃಂಭಣೆಯಿಂದ ನಡೆದ್ರೆ ನಮ್ಮ ಮೂಲ ಉದ್ದೇಶ ACFನ ಮೂಲ ಉದ್ದೇಶ ನಮ್ಮ ಗ್ರಾಮೀಣ ಪ್ರತಿಭೆಗಳು ಈ ಕರ್ನಾಟಕ ಮಟ್ಟದಲ್ಲಿ ಅವರ ಕ್ರೀಡಾ ಸ್ಫೂರ್ತಿ ಕ್ರೀಡಾ ಪ್ರತಿಭೆಯನ್ನು ತೋರಿಸ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಇಂಥ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀವಿ. ನಮ್ಮ ಕನಸಾಗಿರುತ್ತೆ ನಮ್ಮ ಆನೇಕಲ್ನ ಭಾಗದ ಯಾರಾದರೂ ಆಟಗಾರರು ಕರ್ನಾಟಕವನ್ನು ಪ್ರತಿನಿಧಿಸಬೇಕು. ಅದಲ್ಲದೆ ಮುಂಬರುವ KHPL ಕರ್ನಾಟಕ ತಂಡದಲ್ಲಿ ನಮ್ಮ ಆನೇಕಲ್ ಭಾಗದಿಂದ ಒಂದು ತಂಡವನ್ನು ಸಹ ನಾವು ತಗೊಬೇಕು. ನಮ್ಮ ಪಟುಗಳು ಕರ್ನಾಟಕವನ್ನು ಪ್ರತಿನಿಧಿಸುವಂಥ ಮತ್ತು ಭಾರತವನ್ನು ಪ್ರತಿನಿಧಿಸುವ ಆಟಗಾರರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ACFನಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಕಿಶನ್ ಸರ್ ಮಗ ಅವರು ಕೂಡ ಬಂದಿದ್ದರು, ಬಿಗ್ ಬಾಸ್ ಪ್ರತಿನಿಧಿಗಳು ಬಂದಿದ್ದರು. ಇದು ನಾಳೆಯಿಂದ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀನಿ. ಯಾಕಂದರೆ ಡಿ ಬಾಸ್ ಅಭಿಮಾನಿಗಳು ಸಹ ಅವರು ಸಹ ಈ ಕಾರ್ಯಕ್ರಮವನ್ನು ಹೆಚ್ಚು ಪ್ರಚಾರ ಮಾಡ್ತಾರೆ ಅಂದ್ಕೊಂಡಿದ್ದೀರಿ. ಇದೇ ರೀತಿ ಇನ್ನು 2 ತಿಂಗಳ ಕಾಲ ಎಲ್ಲರೂ ಸಪೋರ್ಟ್ ಮಾಡಬೇಕು. ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀರಿ. ಪ್ರತಿ ಕರ್ನಾಟಕದಲ್ಲಿ ಪ್ರತಿ ತಾಲೂಕು ಆನೇಕಲ್ ಬಗ್ಗೆ ಮಾತಾಡಬೇಕು. ಅದಕ್ಕೋಸ್ಕರ ನಾವು 9 ಜನ 1.5 ತಿಂಗಳು 2 ತಿಂಗಳಿಂದ ಹಗಲು ರಾತ್ರಿ ಕಷ್ಟ ಬಿದ್ದು ಮಾಡಿದ್ದೀರಿ. ಅದಕ್ಕೆ ಈ ಮಟ್ಟಕ್ಕೆ ಸಕ್ಸಸ್ ಆಗಿದೆ. ದಯವಿಟ್ಟು ಇದೇ ರೀತಿ ಆನೇಕಲ್ ಹಿರಿಯ ನಾಗರಿಕರು ಅನ್ಶೋಲ್ಡ್ ಪ್ಲೇಯರ್ ಯಾರೇ ಆಗಲಿ ನೆಕ್ಸ್ಟ್ ವರ್ಷ ನೀವು ಮುಂದೆ ಬಂದು ನಿಮ್ಮ ಆಟನ ತೋರಿಸ್ಬೇಕಂತ ಕೇಳ್ಕೊತೀರಿ. ಅನ್ಶೋಲ್ಡ್ ಪ್ಲೇಯರ್ ಯಾರು ನಿಮ್ಮ ತಗೊಂಡಿಲ್ಲ ಅಂತ ನೀವು ಯಾರು ಬೇಜಾರಾಗಬೇಡಿ. 8ನೇ ತಾರೀಕು ಇನಾಗ್ರೇಷನ್ ಮ್ಯಾಚ್ಗೆ ನೀವು 810 ಜನ ಏನೋ ಅನ್ಶೋಲ್ಡ್ ಪ್ಲೇಯರ್ ಆಗಿದ್ದೀರಾ, ಅವರೆಲ್ಲರೂ ಬರಬೇಕು. ಅವ್ರು ಬಂದು ಅವ್ರಿಗಂತಲೇ ಒಂದು ಜೆಸ್ಸಿ ಮಾಡಿದ್ದೀರಿ, ಅವ್ರು ಬಂದು ತೊಗೊಂಡೋಗ್ಲಿ. ಯಾಕಂದರೆ ಅನ್ಸೋಲ್ಡ್ ಪ್ಲೇಯರ್ಗೆ 400 ರೂಪಾಯಿ ಕೊಟ್ಟು ಅವ್ರೂ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರಿಗೂ ನಾವು ಒಂದು ಕಮಿಟಿಯಿಂದ ಒಂದು ಮರ್ಯಾದೆ ಕೊಡಬೇಕು. ಅವ್ರು ಬಂದು ಟಿ ಶರ್ಟ್ ತೊಗೊಂಡೋದ್ರೆ ನಮಗೆಲ್ಲ ಸಂತೋಷ ಆಗುತ್ತೆ. ನೆಕ್ಸ್ಟ್ ಟೈಮ್ ಅವ್ರ ಆಟ ತೋರಿಸಿ ನಮ್ಮ 24 ಜನನೂ ಆ ಪ್ಲೇನ್ ತೊಗೊಬೇಕಂತ ಖುಷಿ ಆಗಬೇಕು. ಆ ಥರ ಪ್ಲೇಯರ್ಗಳು ಅನ್ಶೋಲ್ಡ್ ಪ್ಲೇಯರ್ಗಳು ಆಡಲಿ, ನಮ್ಮ ತಾಲೂಕಿಗೆ ಅವ್ರು ತೋರಿಸ್ಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಇನ್ನೊಂದು ವಿಷಯ, ನಮ್ಮ ಆನೇಕಲ್ ತಾಲೂಕಲ್ಲಿ ಯಾರೂ ದಯವಿಟ್ಟು ಗ್ರೌಂಡಿಗೆ ಬಂದು ನೋಡಿ. ಯಾರು ಮೊಬೈಲಲ್ಲಿ ಅದರಲ್ಲಿ ಇದ್ರಲ್ಲಿ ನೋಡಬೇಡ. 8ನೇ ತಾರೀಕು ಅತ್ತಿಬೆಲೆಯಲ್ಲಿ ಮ್ಯಾಚ್ ಇರುತ್ತೆ. ದಯವಿಟ್ಟು ಬನ್ನಿ, ಗ್ರೌಂಡಿಗೆ ಬನ್ನಿ ನೋಡಿ. ಆಮೇಲೆ ಒಂದು 8, 15, 21 ಅತ್ತಿಬೆಲೆಯಲ್ಲಿ ಇರುತ್ತೆ. 28 4ನೇ ತಾರೀಕು ವೀರಸಂದ್ರದಲ್ಲಿರುತ್ತೆ. ಆಮೇಲೆ ನಮ್ಮ ಆನೇಕಲ್ಲಲ್ಲಿ ಫೈನಲ್ ಮ್ಯಾಚ್ ಇರುತ್ತೆ. ಅದು ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ, ಅದು ಫಿಕ್ಸ್ ಮಾಡಿದಾಗ ಹೇಳ್ತೀರಿ. ದಯವಿಟ್ಟು ಆನೇಕಲ್ ಜನ ಬಂದು ನೀವೆಲ್ಲ ಬಂದು ಗ್ರೌಂಡಿಗೆ ತೋರಿಸಿದ್ರೆ ನಾವು ನಡೆಸಿರೋ ಟೂರ್ನಮೆಂಟಿಗೆ ತುಂಬ ಖುಷಿಯಾಗುತ್ತೆ. ಜನ ಬರಬೇಕು. ಜನ ಬಂದ್ರೇ ಇವಾಗ IPLಲ್ಲಿ RCBಗೆ ಅಂದರೆ ಎಷ್ಟು ಜನ ಬರ್ತಾರೆ, ಆ ಥರ ನಮ್ಮ ತಾಲೂಕಲ್ಲಿ ನಾವು ಟೂರ್ನಿಮೆಂಟ್ ಮಾಡ್ತಾಯಿದ್ದೀರಿ ಅಂದರೆ ಅಷ್ಟೇ ಜನ ಬಂದರೆ ನಮಗೆಲ್ಲ ತುಂಬ ಖುಷಿಯಾಗುತ್ತೆ. ನೀವು ದಯವಿಟ್ಟು ಆನೇಕಲ್ ತಾಲೂಕವರು ಮ್ಯಾಚ್ ನೋಡೋಕ್ಕೆ ಬನ್ನಿ, ಗ್ರೌಂಡಿಗೆ ಬನ್ನಿ ಅಂತ ಕೇಳ್ಕೊತೀನಿ. ಆವಾಗಲಿಂದ ನಾವು ಒಂದು ಆನೇಕಲ್ನ ಪ್ರತಿಯೊಂದು ಹಳ್ಳಿ ರೀಚ್ ಆಗಬೇಕು, ಎಲ್ಲ ಒಂದು ಪ್ಲೇಯರ್ಸ್ಗೂ ಒಂದು ಮಾನ್ಯತೆ ನಮ್ಮ ಇದರಲ್ಲಿ ಕೊಡಬೇಕು ಅಂತೇಳಿ ನಾವು ಒಂದು ಪ್ರಯತ್ನ ಪಟ್ವಿ. ಸೊ ಅದು ನಾವು ಅಂದ್ಕೊಂಡ್ವಿ, ಅದೇ ರೀತಿ ಈಗ ಸಫಲ ಆಗಿದೆ. ಸೊ ಈಗ ನಾವು ಏನು ನಡೆಸಿದ್ದೀವಿ, ಒಂದು ಉತ್ಸವ ಆಕ್ಷನ್ ಆಗಲಿ, ಒಂದು ಜರ್ಸಿ ಲಾಂಚ್ ಆಗಲಿ, 2 ಚೆನ್ನಾಗಿ ಮೂಡಿ ಬಂದಿದೆ. ಅದೇ ರೀತಿ ನಾವೇನು ಶ್ರಮ ಪಟ್ಟಿದ್ವಿ ಇದಕ್ಕೆ ತಕ್ಕ ಪ್ರತಿಫಲ ನಾವು ಗ್ರೌಂಡಲ್ಲಿ ನಿರೀಕ್ಷಿಸ್ಬೋದು. ಏಕೆಂದರೆ ನಾವು ಇಷ್ಟು ಮಾಡಿರೋದು ಆ ಆಟಗಾರರಿಗೋಸ್ಕರ. ಸೊ ಆಟಗಾರರು ಮುಂದೆ ಬಂದು ಚೆನ್ನಾಗಿ ಆಡಿ ಇನ್ನೂ ಬೆಳಿಬೇಕು ಅಂತ ನಮ್ಮ ಆಶಯ. ಸೊ ಎಲ್ಲ ಆಟಗಾರರು ಮುಂದೆ ಬಂದು ಜೊತೆಗೆ ನಮ್ಮ ಆಟಗಾರರಿಗೆ ಎಲ್ಲ ಸಹಾಯ ಮಾಡಬೇಕು. ಸೊ ಎಲ್ಲ ಗ್ರೌಂಡ್ಸಲ್ಲೂ ಎಲ್ಲರೂ ಬಂದು ಮ್ಯಾಚು ನೋಡಬೇಕಾಗಿ ವಿನಂತಿಸ್ತೀನಿ. ಆನೇಕಲ್ ಅಂದರೆ ಎಲ್ಲ ಗ್ರಾಮೀಣ ಪ್ರದೇಶ, ಗ್ರಾಮೀಣ ಭಾಗ ಹಾಗೂ ಗಡಿ ಭಾಗ ಅಂತ ಎಲ್ಲ ತಿಳ್ಕೊಂಡಿದ್ರಿ. ಈ ದಿನ ನಾವು ನೋಡ್ಬೋದು ಏನು ಈ 5 ಸ್ಟಾರ್ ಹೋಟ್ಲಲ್ಲಿ ಯಾವ ರೀತಿ ಈಕ್ವಲ್ ಟು IPL ಮಾದರಿಗೆ ನಾವು ತೋರಿಸ್ತಾ ಇದ್ದೀವಿ. ಆನೇಕಲ್ ಒಂದೊಂದು ಗ್ರಾಮೀಣ ಪ್ರದೇಶ ಅಲ್ಲ, ಇದೊಂದು ಹೈಟೆಕ್ ಸಿಟಿ, ಡೆವಲಪ್ಮೆಂಟ್ ಸಿಟಿ ಅನ್ಬೋದು. ಇದೊಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೊಂದು ಮೊದಲನೇ ಸ್ಟೆಪ್ಪು, ಒಂದು ಬಿಗಿನಿಂಗ್ ಅಂತೀರಿ. ನೆಕ್ಸ್ಟು ಈ ಸೀಸನ್ನು ನಾವು ಏನು ಮಾಡ್ತೀವಿ ಅದು KSPL ಆಗಿರೋದು ISPLಗೆ ಒಂದು ಸರಿಸಾಟಿ ಆಗುತ್ತೆ. ನೆಕ್ಸ್ಟ್ ಆಗಿರ್ಬೋದು ನಾವು ಸೀಸನ್ 3, ಸೀಸನ್ 4 ಎಲ್ಲ ಬೇರೆ ಬೇರೆ ಮುಖಾಂತರ ಹಾಗೂ ಸ್ಪೋರ್ಟ್ಸ್ಗೆ ತುಂಬ ಹೆಚ್ಚು ಕೊಡ್ತಾಯಿದ್ದೀವಿ. ಟೆನ್ನಿಸ್ ಬಾಲ್ ಟೂರ್ನಮೆಂಟು, ಟೆನ್ನಿಸ್ ಬಾಲ್ ಪ್ಲೇಯರ್ಸ್ಗೆಲ್ಲ ಲೈಫ್ ಇಲ್ಲ, ಟೈಮ್ ಪಾಸ್ ಅಂದ್ಕೊಂಡಿದ್ದೀರಿ ಎಲ್ಲರೂ. ನಮ್ಮ ACF ಕಮಿಟಿಯಿಂದ ಇದೊಂದು ಎಲ್ಲ ಟೆನ್ನಿಸ್ ಬಾಲ್ ಆಟಗಾರರಿಗೆ ಒಂದು ಲೈಫ್ ಕೊಡ್ತಾಯಿದ್ದೀವಿ. ಏನು ಲೈಫ್ ಅಂದರೆ ಇಲ್ಲಿ ನಮ್ಮ ACF ಕಮಿಟಿಯಲ್ಲಿ ಈ ಟೂರ್ನಮೆಂಟಲ್ಲಿ ಯಾರು ಅತಿ ಹೆಚ್ಚು ರನ್ನು, ಪಂದ್ಯಶ್ರೇಷ್ಠ ಹಾಗೂ ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸೀರೀಸು ಎಲ್ಲ ಯಾವ ರೀತಿ ತೊಗೊಂಡಿದ್ದಾರೆ ಅದು ಎಲ್ಲ KSPL ಆಗಲಿ ISPLಗೆ ಒಂದು ನೋಟಿಸ್ ಆಗುತ್ತೆ.
ನಾವು ಈ ಟೂರ್ನಮೆಂಟ್ ಯಾವತ್ತೂ ಟೈಮ್ ಪಾಸ್ ಮಾಡ್ತಾ ಇಲ್ಲ. ಇದೊಂದು ಹೈಯರ್ ಲೆವೆಲ್ ಕ್ರಿಕೆಟ್ ಎಜುಕೇಷನ್ ಅಂತ ಹೇಳ್ಬೋದು ACF ಅಂದರೆ. ಪಾಲ್ಗೊಂಡಿರುವಂಥ ಎಲ್ಲ 24 ತಂಡ ಇದಕ್ಕೆ ಆಲ್ ದ ಬೆಸ್ಟ್ ನಾನು ಹೇಳ್ತೇನೆ. ಸೊ ತುಂಬ ಚೆನ್ನಾಗಿ ನಡೀತಾ ಇದೆ ಈ ಒಂದು ಸೆಕೆಂಡ್ ಸೀಸನ್ನು. ಸೊ ಇದಕ್ಕೆ ಕೈ ಜೋಡಿಸಿದಂಥವ್ರಿಗೆ ಮತ್ತು ನಮ್ಮ ಆನೇಕಲ್ ತಾಲೂಕಲ್ಲಿರುವಂತಹ ಪ್ರತಿಯೊಬ್ಬ ಆಟಗಾರರಿಗೂ ನಾನು ಕೋರೋದೇನೆಂದರೆ ಸೊ ದಯಮಾಡಿ ಬನ್ನಿರಿ. ಸೊ ಇದು ಪ್ರತಿಯೊಬ್ಬರಿಗೂ ನಮಗಂತೆ ಅಲ್ಲ, ಸೊ ಪ್ರತಿಯೊಬ್ಬ ಆನೇಕಲ್ ತಾಲೂಕಿರುವಂಥ ಪ್ರತಿಯೊಬ್ಬ ಪ್ಲೇಯರ್ಸ್ಗೂ ಕೂಡ ಸೊ ಇದೊಂದು ನಿಮಗೆ ಬುನಾದಿ ಆಗಿರುತ್ತೆ. ಪ್ರತಿಯೊಂದು ಕಡೆಗೆ ಇದೇ ನಿಮಗೆ ತೋರಿಸುವಂಥದ್ದು ಮಾರ್ಗ. ಸೊ ನೀವು ಬಂದು ನಿಮ್ಮ ಪರ್ಫಾರ್ಮೆನ್ಸನ್ನು ತೋರಿಸುವಾಗ ಇನ್ನೂ ಅನೇಕ ಕಡೆಗಳಲ್ಲಿ ನಿಮಗೆ ಮಾರ್ಗಗಳು ಸಿಗುತ್ತೆ. ಸೊ ನೀವು ನಿಮ್ಮ ಒಂದು ಪ್ರತಿಭೆಯನ್ನು ನೀವು ತೋರಿಸ್ಕೊಂಡಾಗ ಸೊ ನಮಗೂ ಖುಷಿ ಆಗುತ್ತೆ. ಸೊ ಇದೆಲ್ಲ ನಡೆಸುವಂಥದ್ದು ನಮ್ಮ ಆನೇಕಲ್ ತಾಲೂಕಲ್ಲಿರುವಂತಹ ಪ್ರತಿಭಾವಂತರಿಗೋಸ್ಕರ. ಸೊ ದಯಮಾಡಿ ನೀವು ಯಾರ ಎಂಬುದಾಗಿ ನೀವು ತೋರಿಸ್ಕೊಳ್ಳೋಕೆ ಇದೊಂದು ಅವಕಾಶ ಸಿಕ್ಕಿದೆ. ಸೊ ಎಲ್ಲ ಆನೇಕಲ್ ತಾಲೂಕಲ್ಲಿರುವಂಥ ಪ್ರತಿಯೊಬ್ಬರಿಗೂ ಮಾಧ್ಯಮವ್ರಿಗೂ ನಾವು ಕೇಳ್ಕೊಳ್ಳೋದೇನೆಂದರೆ ಸೊ ದಯಮಾಡಿ ಇದನ್ನು ಎಲ್ಲರ ಕಡೆಗೆ ನೀವು ತಿಳಿಸ್ಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತೀನಿ. ಒಟ್ಟಿನಲ್ಲಿ ಆನೇಕಲ್ ತಾಲೂಕಿನಲ್ಲಿ ATPL ಪ್ರೀಮಿಯರ್ ಲೀಗ್ ಇದೇ ಮಾರ್ಚ್ 8ರಿಂದ ಆರಂಭವಾಗ್ತಾ ಇದ್ದು ಎಲ್ಲರೂ ಕೂಡ ಈ ಒಂದು ಆಟದ ಸವಿಯಬಹುದಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.